ವೀಕ್ಷಕರೇ, ಸ್ವರ್ಗದ ಬಾಗಿಲು ಎಂದೇ ಹೆಸರುವಾಸಿಯಾಗಿರುವ ಚಾರ್ಮುಡಿ ಬೆಟ್ಟವನ್ನು ಈಗ ನಾವು ನಮ್ಮ ಅಂಬಿ ಜೊತೆ ಏರಲಿದ್ದೇವೆ. ಸಕ್ಕತ್ತಾಗಿದೆ ವೆದರ್, ನೋಡ್ಬೋದು. ಮಳೆಯ ಮೋಡಗಳು ಆ ಒಂದು ಬೆಟ್ಟಗಳನ್ನು ಹಬ್ಬಿಕೊಂಡಿರೋ ಥರ ಕಾಣ್ತಾ ಇದೆ ನಿಮಗೆ. ಈ ಸೈಡ್ ನೋಡಿ ಮಾತ್ರ ಅಲ್ಟಿ ನೋಡಿ. ಇನ್ನು ಮುಂದೆಗಡೆ ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದಷ್ಟು ಕ್ಲಿಪ್ಸ್ಗಳನ್ನು ಹಾಕ್ತೀವಿ. ಆಲ್ರೆಡಿ ಮಳೆ ಬಂದು ಹೋಗಿದೆ ನೋಡಿ, ಮತ್ತೆ ಮಳೆ ಬರುವ ಎಲ್ಲ ಸಾಧ್ಯತೆಗಳಿದೆ. ಮುಂದೆ ಹೋಗ್ತಾ ಹೋಗ್ತಾ ಚಾರ್ಮುಡಿಯ ಒಂದಷ್ಟು ಕ್ಲಿಪ್ಸ್ಗಳನ್ನು ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಈ ಮಾನ್ಸೂನ್ ರೈಡು ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದಲೇ ನೋಡ್ಬೋದು, ಆ ಥರ ತೋರಿಸ್ತಾ ಇದ್ದೀನಿ. ಏನು ಅನಿಸಿಕೆ ಏನು ಎಲ್ಲ ತಿಳಿಸಿ ನೋಡಿ ಗೈಸ್. ದಿಸ್ ಇಸ್ ದಿ ಎಂಟ್ರಿ ಆಫ್ ಚಾರ್ಮುಡಿ ಘಾಟ್, ಎ ರೋಡ್ ಟು ಹೆವೆನ್. ಬರ್ತಾ ನಾವು ಶಿರ್ಡಿ ಘಾಟ್ ಮೇಲೆ ಬಂದ್ವಿ. ಈಗ ಹೋಗ್ತಾ ಚಾರ್ಮುಡಿ ಮೇಲೆ ಹೋಗೋಣ, ಅದನ್ನು ವಿಟ್ನೆಸ್ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಸಕ್ಕತ್ತಾಗಿದೆ ವೆದರ್ಗೂ ಅದಕ್ಕೂ. ನೋಡೋಣ ವೀಕ್ಷಕರೇ, ಅಲ್ಲಿ ಹೋಗ್ತಾ ಹೋಗ್ತಾ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫುಲ್ಲು ಫಾಗು ಗಾಯ್ಸ್, ನೋಡಿ ಎಷ್ಟು ಫಾಗ್ ತುಂಬ್ಕೊಂಡಿದೆ ಚಾರ್ಮುಡಿ ಘಾಟಲ್ಲಿ ಅಂತ. ಸಕ್ಕತ್ತಾಗಿದೆ ಬೈಕಲ್ಲಿ ಹೋಗ್ತಾ ಇರೋದು. ನೋಡಿ ಗಾಯ್ಸ್, ಕಾನ್ವೆಕ್ಸ್ ಮಿರರ್ನ ಒಂದು ಉಪಯೋಗ ಯಾವ ರೀತಿ ಇದೆ ಅಂತ ಏರ್ ಪಿನ್ ಕರುಗಳಲ್ಲಿ. ನಾನು ಈ ಕಡೆ ಹೋಗ್ತಾ ಇದ್ರೆ ಮೇಲ್ಗಡೆ ಬರ್ತಾ ಇದ್ರೆ ಇಲ್ವ ಅಂತ ಗೊತ್ತಾಗೋದು, ತುಂಬಾ ಉಪಯೋಗ ಆಗುತ್ತೆ. ಆಪೋಸಿಟ್ ಲೈನಲ್ಲಿ ಬರುವಂಥದ್ದು ಕೂಡ ಇದೆ, ಸಕ್ಕತ್ತಿದೆ. ಫಿಸಿಕ್ಸ್ನ ಸೂಪರ್ ಆಗಿ ಯೂಸ್ ಮಾಡಿದ್ದಾರೆ. PUC ನಾವು ಲೆನ್ಸ್ ಲೆಸನ್ನ ಕಲ್ತೋ, ಬಟ್ ಕಾನ್ವೆಕ್ಸ್ ಮಿರರ್ ಯೂಸರ್ಸ್ ಮಾತ್ರ ಎಕ್ಸಾಮಿಗೆ ಬರ್ದೋ. ಬಟ್ ಆದರೆ ಇಲ್ಲಿ ಸಖತ್ ರಿಯಲ್ ಲೈಫಲ್ಲಿ ನೋಡ್ತಾ ಇದ್ದೀವಿ. ಕ್ರೇಜಿ ನೋಡಿ ಯಾವ ರೇಂಜಿಗೆ ಪಾಕ್ ತುಂಬ್ಕೊಂಡೈತೆ ಅಂದರೆ ಯಾರು ಕಾಣೋದೇ ಇಲ್ಲ ಅಲ್ಲಿ ಹತ್ರ ಹೋದವರು. ನೋಡಿ ಇವರು ಈಗ ಪಾಸ್ ಆಯ್ತಾರೆ, ನಮಗೆ ಕಾಣೋದೇ ಇಲ್ಲ. ನೆಕ್ಸ್ಟ್ ಹತ್ರ ಬಂದಲ್ಲೇ ಗೊತ್ತಾಯ್ತಾರೆ ಅದು. ಫುಲ್ಲು ಸೈಕ್ ವೆದರು. ಎಲ್ಲ ಕಾರ್ಗಳು ನೋಡಿ ಯಾವ ಥರ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಈಗ ರೀಸೆಂಟಾಗಿ ಎಲ್ಲರೂ ಫಾಗ್ ಲೈಟ್ ಯೂಸ್ ಮಾಡಿ ಅಂತಾರೆ. ಈ ಒಂದು ರೀಸನ್ಗೆ ನೋಡಿ, ಇವಾಗ ಟೈಮ್ ಬಂದು 11 ಗಂಟೆ. ಬಟ್ ಯಾವ ಥರ ಇದೆ ಅಲ್ಲಿ ಅಂದರೆ ಎಲ್ಲೋ ಸಂಜೆ ಹೋಗ್ತಾ ಇದ್ದೀವಿ ಅಂತ ಥರ ಇದೆ. ಬಿಸಿಲೇ ಇಲ್ಲ, ನೀವು ನಂಬಲ್ಲ. 11 o'clock. ಅಕ್ಕ ಬಂದ್ರು ವಿಡಿಯೋದಲ್ಲಿ, ಅಕ್ಕ ಬಂದ್ರು. ಅಕ್ಕ ಚಾರ್ಮುಡಿಯ ಚಾರಣವನ್ನು ಹತ್ತಿ ಬರುವಂಥ ಎಲ್ಲ ಚಾಲಕರಿಗೂ ಹಾಗೂ ಪ್ರಯಾಣಿಕರಿಗೂ ಈ ಒಂದು ತಿರುವು ನೆನಪಿದ್ದೇ ಇರುತ್ತೆ. ಈ ದೇವಸ್ಥಾನ ಯಾವುದು ಅಂತ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ, ಅಲ್ಲೇ ಹೋಗಿ ತೋರಿಸ್ತೀನಿ. ಆದರೆ ಸುಮ್ಮನೆ ಈ ತಿರುವಲ್ಲಿ ಬಂದಿರ್ತೀರಾ ನೋಡಿ, ಅಲ್ಲಿ ಕಾರ್ ಬರ್ತೈತೆ, ಆ ತಿರುವಲ್ಲಿ ಬಂದಿರ್ತೀರಾ. ಆದರೆ ನಿಮ್ಗೆ ಆ ದೇವಸ್ಥಾನ ಗೊತ್ತಾ ಅಂದರೆ ಕಮೆಂಟ್ ಮಾಡಿ. ಸಖತ್ತಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ, ಅದೇ ದೇವರು ಪ್ರತಿ ಅಂದರೆ ಚಾರ್ಮುಡಿಯಲ್ಲಿ ಬರುವಂಥವ್ರಿಗೆ ದರ್ಶನ ಕೊಡುವ ಅಣ್ಣಪ್ಪ ಸ್ವಾಮಿ ಇಲ್ಲೆಲ್ಲರನ್ನೂ ಕಾಯುತ್ತಾ ಕೂತಿರ್ತಾರೆ. ಬಂದವರು ಎಲ್ಲರೂ ಒಂದು ಕೈ ಮುಗಿದು ಹೋಗ್ತಾ ಇರ್ತಾರೆ. ಸಕ್ಕತ್ತಾಗಿದೆ ಈ ವೆದರ್ಗೂ ಇಲ್ಲಿಗೂ. ಮೈ ಡ್ರೀಮ್ ಕಾರ್. ಅಕ್ಷಯ್ ನೋಡಿ, ನಮ್ಮ ಪೂರ್ವಜರು ಕೂಡ ಇಲ್ಲಿ ಚಾರ್ಮುಡಿ ಘಾಟಿನ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಒಬ್ಬೊಬ್ರು ಒಂದೊಂಥರ ಸವಿತಾ ಇದ್ದಾರೆ ನೋಡಿ. ಅವ್ರು ಯಾರೋ ಚಿಪ್ಸ್ ತಿಂತವ್ರೆ, ಚಾರ್ಮುಡಿ ಅಂದರೆ ಈ ಕಡೆ ಸೈಡಿಂದ ಬಂದರೆ ಕೊಟ್ಟಿಗೆಹಾರ, ಈ ಕಡೆ ಸೈಡಿಂದ ಬಂದರೆ ಚಾರ್ಮುಡಿ ಹತ್ರನೇ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಇದೆ. ಇಲ್ಲಿ ಗಾರ್ಡನು, ಮ್ಯೂಸಿಯಮ್ಮು, ಅವರ ಬುಕ್ಸ್ಗಳು ಬರೆದಿರೋದು ಎಲ್ಲ ಇದೆ. ಸಕ್ಕತ್ತಾಗಿರುತ್ತೆ. ದಯವಿಟ್ಟು ಬಂದವರು ಇಲ್ಲಿಗೊಂದ್ಸತಿ ವಿಸಿಟ್ ಕೊಡಿ.
ನೋಡಿ ಎಂಟ್ರಿಲೇ ನಿಮಗೆ ಯಾವ ಥರ ವೈಪ್ ಸಿಗುತ್ತೆ. ನಾನು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಗೈಸ್, ನಂದು ಸ್ಲಿಪ್ಪರ್ ಬೇರೆ ಗೊತ್ತಲ್ಲ ಮಾಮೂಲಿ ಕಿತ್ತೋಗಿದೆ. ಎಂತಕ್ಕೆ ನೋಡಿ ಇದೆ ಎಂಟ್ರಿ. ಸರಿ ಆಯ್ತು ಬಿಡು, ಮಾಡ್ತೀನಿ. ತೇಜಸ್ವಿ ಮತ್ತು ಶಾಮಣ್ಣ ಇರೋದು ಈ ಥರ ಸುಮಾರು ಪೂರ್ತಿ ಮಾಡಿದ್ದಾರೆ. ಅಲ್ಲಿದ್ದಾರೆ ಬನ್ನಿ, ತಂದೆ ಮಗನ ಜುಗಲ್ಬಂದಿ ಅಲ್ಲಿದೆ ನೋಡಿ. ತಂದೆ ಮಗನ ಜುಗಲ್ಬಂದಿ ಅಂತೂ ನೀವು ಏನದು ಅವ್ರದ್ದು ಅಪ್ಪನೊಂದಿಗೆ ಒಡನಾಟ ಅಂತ ಯಾವುದೋ ಪುಸ್ತಕ ಇದೆ, ಅಪ್ಪನೊಂದಿಗೆ ಬರೆದಿರೋದು. ಅಪ್ಪನ ರಿಲೇಟೆಡ್ ನನ್ನ ಅಣ್ಣಯ್ಯ ಅಂತ ಅಣ್ಣ ಅಂತಾರೋದು. ಶಿವಮೊಗ್ಗ ಹಳೆ ಸೈಡೆಲ್ಲ ಮಲೆನಾಡು ಭಾಗದಲ್ಲೆಲ್ಲ ಅಪ್ಪನ ಅಣ್ಣ ಅಂತಾರೆ. ವಿಶ್ವಮಾನವನ ಜೊತೆ ವಿಶ್ವವನ್ನೇ ಗೆದ್ದ ಮಾನವ. ನೋಡಿ ಅಕ್ಷಯ್ ಎಂಥ ಟ್ಯಾಗ್ಲೈನ್ ಕೊಟ್ಟರು, ವಿಶ್ವ ಮಾನವನ ಜೊತೆ ವಿಶ್ವವನ್ನೇ ಗೆದ್ದ ಮಾನವ. ಇದನ್ನು ನಾನು ಇಲ್ಲಿರೋಂಥದ್ದು ಪ್ರತಿಷ್ಠಾನದವರು ಲಾಲ್ಬಾಗಲ್ಲಿ ಇದೇ ರೀತಿ ಒಂದು ಥೀಮಲ್ಲಿ ಫುಲ್ಲು ಲಾಲ್ಬಾಗ್ನ ಈ ಸತಿ KP ಪೂರ್ಣಚಂದ್ರ ತೇಜಸ್ವಿ ಅವ್ರ ಥೀಮಲ್ಲಿ ಮಾಡಿದರು. ನಾನು ಅದನ್ನು ನಿಮಗೆ ಸಂಪೂರ್ಣವಾಗಿ ಅಲ್ಲಿ ತೋರಿಸಿದ್ದೆ. ಅಲ್ಲಿ ನಾನು ಮಂತ್ರ ಮಾಂಗಲ್ಯದ ಬಗ್ಗೆ ಎಲ್ಲ ಹೇಳಿದ್ದೆ. ಯಾರ್ಯಾರು ನೋಡಿಲ್ಲ ಇನ್ನೊಂದು ಸತಿ ನೋಡ್ಕೊಳ್ಳಿ. ಇಲ್ಲಿ ಅಂದರೆ ಸಿಂಪಲಾಗಿ ಮದುವೆ ಆಗೋದು ಅಷ್ಟೇ. ಮಂತ್ರ ಮಾಂಗಲ್ಯನೇ ಒಂದು ಪುಸ್ತಕನ ಓದಿ ಬರೀ ಇಲ್ಲಿ. ಕಮಾನ್ ಅಕ್ಷಯ್, ತೋರಿಸಿದ್ವಿ ಅಲ್ಲೇ ಲಾಲ್ಬಾಗಲ್ಲೂ ಮಾಡಿದ್ರಲ್ಲ ಇವ್ರದೇ ಥೀಮು, ಅವಾಗ ತೋರಿಸಿದೆ, ಪೂರ್ತಿ ಹೇಳಿದೆ ಅದ್ರ ಬಗ್ಗೆ ಎಲ್ಲ. ನೋಡಿ ದಯವಿಟ್ಟು ಮಿಸ್ಟರ್ ಎಕ್ಸ್ಪ್ಲೋರ್ 360 ನೋಡಿ, ಅದ್ರ ಬಗ್ಗೆ ಡೀಟೇಲಿಂಗ್ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನೋಡಿ. ಇಲ್ಲಿರೋದಕ್ಕೂ ಇವತ್ತಿನ ವೆದರ್ಗೂ ಸಕ್ಕದಾಗಂತ ಭಾಳ ಸೊಗಸಾಗಿದೆ. ಇದೆ ನೋಡಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ. ಟಿಕೆಟ್ ಕೇಳಿ ಪಡೆದುಕೊಳ್ಳಿ. ಒಬ್ಬರಿಗೆ 30 ರೂಪಾಯಿ, 5ರಿಂದ 10ನೇ ತರಗತಿ ಮಕ್ಕಳಿಗೆ 10 ರೂಪಾಯಿ, ಕಾಲೇಜು ವಿದ್ಯಾರ್ಥಿಗಳಿಗೆ 20 ರೂಪಾಯಿ. ವೀಕ್ಷಣೀಯ ಸಮ ಬೆಳಗ್ಗೆ 10:30ರಿಂದ ಸಂಜೆ 5:30ರವರೆಗೆ. ವಿಡಿಯೋ ಮಾಡ್ಬೋದಲ್ವೋ ಗೊತ್ತಿಲ್ಲ, ಇಲ್ಲಿಗೆ ಎಂಡ್ ಮಾಡ್ತೀವಿ. ನೋಡೋಣ, ಕೇಳಿಬಿಟ್ರು ಮಾಡೋಣ. ಸೈಕ್ ಇಲ್ಲಿದೆ ನೋಡಿ ಅವ್ರು ಬರೋದಂಥ ಪುಸ್ತಕಗಳೆಲ್ಲ. ಅದೇ ನಾನು ಹೇಳಿದ ಅಣ್ಣನ ನೆನಪು. ನಾವು ಕೆಲವೊಂದು ಪುಸ್ತಕಗಳನ್ನು ಓದಿದ್ದೀವಿ. ಶೌಚಾಲಯ ಸಹ ಇದೆ, ಕುಡಿಯೋಕ್ಕೆ ನೀರಿದೆ, ಕಚೇರಿ ಮತ್ತು ಪುಸ್ತಕ ಮಾರಾಟ. ಆಮೇಲೆ ಹೋಗೋಣ ಗೈಸ್, ಒಂದಷ್ಟು ಪುಸ್ತಕ ತಗೊಳ್ಳೋಣ, ಒಂದೆರಡು. ಇಲ್ಲಿಂದ ಸ್ಟಾರ್ಟ್ ಅವ್ರ ಫ್ಯಾಮಿಲಿ, ಅವರ ಜೀವನ ಶೈಲಿಯ ದಿನಚರಿಯನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಕಾರ್ನಾಡವ್ರ ಜೊತೆ ಒಡನಾಟಗಳು ನೋಡಿ, ಸೈಕು ಫೋಟೋ ಎಲ್ಲ ಕಲೆಕ್ಟ್ ಮಾಡಿದಾರಲ್ಲ ಇವನ್ನ. ವಸ್ತು ಸಂಗ್ರಹಾಲಯ. ಫುಲ್ಲು ಹಳೇ ಕಾಲದವು ಎಲ್ಲ ಏನೇನು ಉಪಯೋಗ ಮಾಡ್ತಾಯಿದ್ರು ಇಲ್ಲಿ ಅಂತ. ವಸ್ತುಗಳನ್ನು ಮುಟ್ಟಬೇಡಿ. ಹೌದು, ನೋಡಿ 108 ದೀಪದ ಆರತಿ ಆಗ್ತದೆ. ಹಾಕಿದ ಲೈನ್ ನೋಡು. ಎಲ್ಲ ಕೂಡಿಟ್ಟಿದ್ದನ್ನು ಪ್ರಿಸರ್ವ್ ಮಾಡಿದ್ರಲ್ಲ, ಅದಕ್ಕಾದ್ರೂ ದುಡ್ಡು ಕೊಡಬೇಕು. ಈ ಕಡೆ ನೋಡಿ ಮುಚ್ಚುಗಳು. ಇವು ಲೈನ್ಸ್ಗಳು ತಕ್ಕಡಿಗೆ ಗೊತ್ತೇ ಅದೆಲ್ಲ ಸೇರಿದ್ದರೆ ರೊಟ್ಟಿ, ಪಾವಿದ್ದರೆ ಗಂಜಿ. ಕರಿಗಿದವರ ನಂಬಬೇಡ, ಕಳೆದಾಕೊಡೋದವರ ನಂಬಬೇಡ. ಅಕ್ಷಯ ಇಲ್ಲಿ ಕಾಯಿನು ಬರ್ತಾ ನೋಡೋಣ. ಯಾರು? ಅವ್ರು ಹುಸಿ ಪಡಿಸ್ತಿದ್ದೇವ್ರು. ಅವರು ಕಾಡಲ್ಲೇ ಇರೋರು ಅರ್ಧ. ನಾವು ಹೆಂಗೆ ಹೇಳ್ತೀವಿ, ನಮ್ಮ ಜೊತೆಗೆ ಇದ್ದವ್ರು ಹೆಂಗೆ ಹೇಳ್ತೀವಿ. ಪುಸ್ತಕ ಓದ್ಬಿಟ್ಟು ಒಂದು 2-3 ಹೆಲ್ಮೆಟ್ ನೋಡಿ ಗಾಯ್ಸ್ ಅವ್ರದ್ದು. ವರ್ಲ್ಡ್ ವಾರ್ 2 ಹೆಲ್ಮೆಟ್ ಅಂತೆ ಗಾಯ್ಸ್. ಓ ಮೈ ಗಾಡ್.
ಸಿಮೆಂಟ್ ಸ್ಟವ್ ಎಲ್ಲ ಫುಲ್ಲು ಓಲ್ಡೇಜ್ಗಳೆಲ್ಲದು ಇಟ್ಟಿದ್ದಾರೆ ಇಲ್ಲಿ. ವೆನಿಟೇಜ್ ಟೆಲಿಫೋನ್ಸ್ ನೋಡ್ಬೋದು ನೀವು. ಟೆಲಿಫೋನ್ ಗೆಳತಿ ವೆಲ್ಕಮ್ ಟೈಪ್ ರೈಟಿಂಗು. ನಮ್ಮಮ್ಮ ಮುಂಚೆ ಇದೇ ಥರ ಟಕ 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 ಅಂತ ಹೊಡೆಯೋದು. ಇದೆಲ್ಲ ಕಂಪ್ಯೂಟ್ರ್ ಈಗ. ಪ್ಲೀಸ್ ಟು ನಾಟ್ ಟಚ್. ಫ್ಯಾಕ್ಸಫೋನ್ ನಾವು ನೋಡೇ ಇರಲಿಲ್ಲ, ಇದು ಇವತ್ತಿಲ್ಲಿ ನೋಡ್ತಾ ಇದ್ದೀವಿ. ಸೂಪರ್. ಇದು ಟೈಪ್ ರೈಟಿಂಗ್ ಇದೆ. ಹಿಂಗಂದು ಹಿಂದು ತಿಂಗಂದು ಟುಜುಗ್ ಅಂತ ಹೊಡಿತಾ ಇತ್ತು. ಕನ್ನಡದ ಅಕ್ಷರ ನೋಡಿ ನಮ್ಮಮ್ಮ ಇದೇ ಯೂಸ್ ಮಾಡ್ತಾ ಇದ್ದಿತ್ತು. ವಸ್ತುಗಳನ್ನು ಮುಟ್ಟಬೇಡಿ. ಹೌದು, ಮುಟ್ಟಲ್ಲ. ರೆಕಾರ್ಡ್ ಪ್ಲೇಯರು ಸುಮಾರು ಇಲ್ಲಿ ಒಂದಷ್ಟನ್ನ ನಾವೆಲ್ಲ ಮೂವೀಸಲ್ಲಿ ನೋಡ್ತೀವಿ, ಇಲ್ಲಿ ಲೈವಾಗಿ ನೋಡ್ಬೋದು. ಕಣ್ಣು ಎದುರುಗಡೆನೆ ಯಾವ ಥರ ಇತ್ತು ಏನು ಅಂತ. ಮಾಮೂಲಿ ಚಾಕು ಚೂರಿ ಎಲ್ಲ ಮಾಮೂಲಿ ಇದು ಚುಚ್ಚಕ್ಕೆ ಪಚ್ಚಕ್ಕೆ ಹಾಕೋಕೆ ಇದ್ದಾವೆ. ಇಲ್ಲೊಂದಷ್ಟು ಇದಿಟ್ಟಿದ್ದಾರೆ. ಆರ್ಮಡ್ ಫೋರ್ ಸರ್ವೀಸಸ್ ಮೆಡಲ್ಸ್ ಇವು. ಯಾವ್ಯಾವ ಮೆಡಲ್ ಇದೆ ನೋಡಿ, ಸರ್ವಿಸ್ ಮಾಡಿದ್ರೆ. ಪ್ರಾಚೀನ ಭಾರತ ನಾಣ್ಯಗಳು. ಈ ಒಂದು ಆಫೀಸು ಸುಮಾರು ಜನಕ್ಕೆ ಇರುತ್ತೆ, ನಾಣ್ಯಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಇನ್ನೂ ಎಲ್ಲ ಥರದ್ದು ಇಟ್ಟಿದ್ದಾರೆ. ಏನು ಇವನು ಈ ಸ್ಪೀಡಾಗಿ ತೋರಿಸ್ತಾನೆ ಅಂತ ಇದು ಮಾಡ್ಕೊಬೇಡಿ, ನೀವು ಇಲ್ಲಿ ಬಂದು ನೋಡಬೇಕು. ಪಬ್ಜಿಲಿ ಹೊಡೆದಾಡ್ತಾರೆ, ಅದು ಫೇಕ್ ಗನ್ಸ್. ರಿಯಲ್ ಗನ್ ನೋಡಿ, ಡಬಲ್ ಬಾರ್, ಇದು ಸಿಂಗಲ್ ಬಾರ್, ಇದು ಶಾರ್ಟ್ ಗನ್, ಇದು ಮಸ್ಗಟ್. ಇವೆಲ್ಲ ಪಬ್ಜಿಲಿ ಇರ್ತವೆ. ಪಬ್ಜಿ ಆಡಿರೋರು ಗೊತ್ತಿರುತ್ತೆ. ಈಗ ಇಲ್ಲಿ ರಿಯಲ್ಲಾಗಿ ನೋಡ್ಬೋದು. ಸೂಪರ್ ಆಗಿದೆ ಗಾಯ್ಸ್. ಇಲ್ಲಿ ಬಂದು ನೋಡ್ಬೇಕು ನೀವು ಅವೆಲ್ಲ. ಗಣಪತಿ ಕಬಡ ಪೂರ್ಣಚಂದ್ರ ದೇವೇಶ್ವರಿ ಏನೋ ಲೈನ್ಸ್ ಅವ್ರ ಪೇಂಟಿಂಗ್ಸ್ ಅನಿಸುತ್ತೆ. ಅಲ್ಲ ಅವ್ರದ್ದಲ್ಲ, ಇದು ಯಾರೋ ಮಾಡಿಕೊಟ್ಟಿರೋದು ಅನಿಸುತ್ತೆ. ಕಲಾಕೃತಿ ಖರೀದಿಸಲು ಕಚೇರಿಯಲ್ಲಿ ವಿವರಿಸಿ ಇಲ್ಲಿ ಮಾಡಿ ಕೊಟ್ಟಿರೋದು. ನೀವು ಯಾರು ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲಿ ಮಾಡಿ ಕೊಡ್ಬೋದು. ಇದನ್ನು ಅವ್ರು ಈಗ ಇಷ್ಟ ಇರೋ ನಾವು ಯಾರು ಬಂದವರು ಇದು ಇಷ್ಟ ಆಯಿತು ಅಂದರೆ ಇದು ನಾವು ಬೈ ಮಾಡ್ಬೋದು. ಆ ಥರ ಮಾಡಿದ್ದಾರೆ. ಕಲೆಗೆ ಬೆಲೆ ಇದೆ ಗಾಯ್ಸಿಲಿ. ಅಕ್ಷಯ ಹಿಂಗೆ ಹೋಗೋಣ, ಹಿಂಗೆ ಬರೋದು. ಹುಳಗಳು ಅನಿಸುತ್ತೆ ಗಾಯ್ಸಿಲಿ. ಯಾವ್ಯಾವ ಥರ ಹುಳಗಳಿದ್ದಾವೆ ಅಂತ ಎಲ್ಲ ಪ್ರತಿಯೊಂದು. ಇದು ನೀರಲ್ಲಿ ನೋಡಿರ್ತೀರ ನೀವು. ಇದು ಮಾಮೂಲಿ ಡ್ರ್ಯಾಗನ್ ಫ್ಲೈ ಇರುತ್ತೆ. ಎಲ್ಲ ಪ್ರಿಸರ್ವ್ ಮಾಡಿದಾರಲ್ಲ ಹೇಳಿ. ಹೌಸ್ ಕ್ರಿಕೆಟ್ ಅಂತೆ. ಅಬ್ಬಬ್ಬಬ್ಬ, ಇವು ಕ್ರಿಕೆಟರ್ಸು ಇಲ್ಲಿ. ಕ್ರಿಕೆಟರ್ಸ್ ಅಲ್ಲ, ಅದು ಕ್ರಿಕೆಟ್ಸ್. ಸೂಪರ್ ಬಾ. ಇವರು ಅಪ್ಪ ಅಂದರೆ ಇವ್ರ ಅಣ್ಣ. ಇವ್ರು ಬರ್ದಿರೋ ಪುಸ್ತಕ ಓದೋಕ್ಕೆ ಇಡೀ ಜನ್ಮವನ್ನೇ ಕಳಿಬೇಕು ನಾವು. ಇನ್ನು ಇವರು ಅಷ್ಟು, ನಾವು ಇದು ಓದೋವಷ್ಟು, ಒಂದು ಜನ್ಮ ಕಳೆಯೋವಷ್ಟು ಪುಸ್ತಕ ಬರೆದವ್ರೆ ಅಂದರೆ ಇನ್ನು ಅವ್ರು ಹಿಂಗೆಷ್ಟು ಟೈಮ್ ಇತ್ತು ಯೋಚನೆ ಮಾಡಿ. ಎಷ್ಟು ಆ ಪುಸ್ತಕಗಳಿಗೆ ಒಲವನ್ನು ಕೊಟ್ಟು ಬರಿತಾಯಿದ್ರು ಅವರು. ಹಾಂ, ತುಂಬ ಚೆನ್ನಾಗಿದೆ ಪುಸ್ತಕಗಳು. ಕರ್ವಾಲೋ, ಕೃಷ್ಣೇಗೌಡರ ಆನೆ, ಮೀನ್ಸ್ ಅದೇ ಇದು ಕಿರುಗುರಿನ ಗೈಳಿಗಳಲ್ಲಿ ಬರುತ್ತೆ. ಸಖತ್ತಾಗಿದೆ. ಇಲ್ಲಿ ಹೋದರೆ ಆರ್ಕಿಟರಿ ಹೆಂಗೆ ದಾರಿ ಅಂತ ಹಾಕಿದ್ದಾರೆ. ಇಲ್ಲಿ ಫುಲ್ಲು ಇಲ್ಲಿ ಅದೇ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಲ್ಲ, ನಮ್ಮ ಒಂದು ವೈವಿಧ್ಯತೆಗೆ ಅಂದರೆ ಇಲ್ಲಿ ನೋಡೋಕ್ಕೆ ಬರೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇರೋದು ವೆದರು. ಯಾವ ಥರ ಇದೆ ಅಂದರೆ ಇಲ್ಲಿ ತುಂತುರು ಹನಿ, ಜನ ಇಲ್ಲ, ಹೆವಿ ಕ್ರೌಡ್ ಇಲ್ಲ. ವರ್ಲ್ಡ್ ಆಫ್ ಹಾರ್ಸೆಟ್ಸ್
ಅಂದರೆ ಇನ್ನೂ ಬೆಳೆದಿಲ್ಲ ಗಾಯ್ಸ್ ಇವು, ಬೆಳೀತಾ ಇದ್ದಾವೆ. ಈಗ ಮಳೆ ಆಗ್ತಾ ಇದೆಯಲ್ಲ, ಸ್ವಲ್ಪ ಆ ವೆದರ್ಗೆಲ್ಲ ಹೊಂದ್ಕೊಂಡು ಬೆಳಿಬೇಕಿವು. ನೋಡಿ ಈ ಥರ ಬರುತ್ತೆ, ಇದು ಈ ಥರ ಬರುತ್ತೆ, ಅದು ಆ ಥರ ಬರುತ್ತೆ. ಬಟ್ ಇನ್ನು ಯಾವ ಇಲ್ಲಿ ಬೆಳೆದಿಲ್ಲ. ನೀವು ಯಾವ್ದಾದ್ರು ಕಾಡಲ್ಲಿ ಡಿಫ್ರೆಂಟ್ ಆಗಿರೋ ಹೂಗಳನ್ನು ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಅದೊಂದು ಯಾರೋ ಪಾಪ ವ್ಯಕ್ತಿಯೊಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ, ಹೂಗಳನ್ನು ಉಳ್ಕೊಂಡು ಹೋಗೋದಂಥದ್ದು. ಅಂದರೆ ಆ ಬುಕ್ಕಲ್ಲಿ ಆ ಹೂನ ಹೆಸರು ತಿಳಿಸೋದು ನಮಗೆ, ಆ ಹೂ ಎಲ್ಲಿದೆ ಅಂತ ಹುಡ್ಕೊಂಡೋಗಿ ತೋರಿಸೋವಂಥದ್ದು. ಆ ಥರ ನಿಮ್ಗೆ ಯಾವ್ದಾದ್ರು ವೈವಿಧ್ಯತೆಯಾಗಿ ಇದೆಲ್ಲೂ ಇಲ್ಲ, ಇದು ಡಿಫ್ರೆಂಟ್ ಆಗಿದೆ ಅಂದರೆ ಇಲ್ಲಿ ತಂದು ಕೊಡ್ಬೋದು. ಪ್ಲಾಂಟೇಶನ್ ಮಾಡ್ತಾರೆ. ಏನೇನು ಅಕ್ಷಯ್? ಹಾಂ, ಒನ್ ಟೈಮ್ ಆರಾಮಾಗಿ ಬಂದು ನೋಡ್ಬಿಟ್ಟು ಇನ್ನೊಂದ್ಸತಿ ನೋಡ್ಬೋದು, ಸಕ್ಕತ್ತಾಗಿದೆ. ಹಾಂ, ಇದಕ್ಕೋಸ್ಕರನೇ ಮಾಡಿರೋದು ನೋಡಿ. ಡೋಂಟ್ ಚೇಸ್ ಫಾರ್ ಬಟರ್ಫ್ಲೈಸ್, ಕ್ರಿಯೇಟ್ ಎ ಗಾರ್ಡನ್, ಬಟರ್ಫ್ಲೈಸ್ ವಿಲ್ ಕಮ್ ದೇರ್. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಕ್ರಾಂತಿ ಇರ್ತೈತೆ ಜೇನುಳ. ಇಲ್ಲಿ ನೋಡಿ ಅಕ್ಷಯ್, ನೋಡಿ ಐನ್ಸ್ಟೈನ್ ಹೇಳ್ತಾರೆ ಜೇನುಳ ನಶಿಸಿ ಹೋದಾಗ ಇಡೀ ಮಾನವ ಕುಲನೇ ಹೋಗುತ್ತೆ ಅಂತ. ನೋಡಿ ನಮಗೆಲ್ಲ ಕಾರಣಕರ್ತ ಜೇನುಳ. ಕರ್ನಾಟಕ ರಾಜ್ಯ ಕೀಟ ಅಂತೇಳಿ ಜೇನುನೊಣಗಳನ್ನ ಗುರುತು ಮಾಡಿದ್ದಾರೆ ನಮ್ಮ ರಾಜ್ಯ ಕೀಟ ಅಲ್ಲ ಯಾವುದು, ಬಟರ್ಫ್ಲೈ ಚಿಟ್ಟೆ ಯಾವುದು, ಸದರ್ನ್ ಬರ್ಡ್ವಿಂಗ್ ಇದೆಯಲ್ಲ, ಅದೇ ರೀತಿ ನಮ್ಮ ರಾಜ್ಯದ ಕೀಟ ಈಗ ಒಂದು ರೀತಿಯ ಜೇನುನೊಣ ಅನ್ನೋದು ಇದು ಮಾಡ್ತಾ ಇದ್ದಾರೆ. ಅವಿಲ್ಲ ಅಂದರೆ ನಾವೇ ಇಲ್ವಲ್ಲ ಸರ್? ನಾವೇ ಇಲ್ಲ ಸರ್. ಹೌದು, ಅವು ಪಾಲಿನೇಷನ್ ಮಾಡಲಿಲ್ಲ ಅಂದರೆ ರೈತರು ಬೆಳೆಗಳೇ ಆಗಲ್ಲ, ಹೂಗಳು ಬರಲ್ಲ, ಕಾಯಿಗಟ್ಟಲ್ಲ, ರೈತರು ಪೂರ್ತಿ ನಾಶ ಆಗೋಗ್ತೀವಿ. ರೈತರ ನಾಶ ಆದರೆ ದೇಶ ನಾಶ ಆಗ್ತದೆ. ಕರೆಕ್ಟು, ಒಳ್ಳೆ ಮಾತು ಹೇಳಿದ್ರಿ, ಇದಂತೂ ನಿಜ. ಸರ್ ನೀವು ಇಲ್ಲಿಯವರೇ ಸರ್? ಅಂದರೆ ತುಂಬ ಪ್ರೋಗ್ರಾಮ್ ಹತ್ರ ಏನು ಮಾಡೋದು ಆ್ಯನ್ಯುವಲಿ? ಸರ್ ನೀವು ಇದಕ್ಕೆ ಬಂದಿರಿ ಅನ್ಸುತ್ತೆ, ನಾನು ಇದ್ರಲ್ಲಿ ನೋಡಿದ ನೆನಪು, ಇಲ್ಲಿ ಗೊತ್ತಾ, ಲಾಲ್ಬಾಗಲ್ಲಿ. ನೀವಲ್ಲಿದ್ರಾ? ಹಾಂ, ಅಲ್ಲ ಅಂದರೆ ಅದೇ ಬುಕ್ಸ್ ಅವು ಇವು ತಗೊಳಕ್ಕೆ ಅಲ್ಲಿ ಪ್ರತಿಷ್ಠಾನ ಇವ್ದು ಮಾಡಿದ್ರಲ್ಲ ನೀವು ಟೀಮಲ್ಲಿ? ಹಾಂ, ಅಲ್ಲೂ ವಿಡಿಯೋ ಮಾಡಿ ಪೂರ್ತಿ ಹಾಕಿದ್ದೆ. ಅವಾಗ ಬಂದಾಗ ನಿಮ್ಮ ನಾನು ಎಲ್ಲೋ ನೋಡಿದ್ನಲ್ಲ, ಎಲ್ಲ ಪುಸ್ತಕ ಮಾರಾಟಕ್ಕೆ 10 ಲಕ್ಷ ಪುಸ್ತಕ ಮಾರಾಟಕ್ಕೆ ಮಾಡ್ಕೊಂಡು ಬಂದಿದ್ವಿ. ಹಾಂ, ದಾಸವಾಳ ನೋಡಿ, ನಮ್ಮ ಅಜ್ಜಿ ನೋಡ್ಬಿಟ್ರಂತೂ ಇಷ್ಟು ಹೇಳೇಬಿಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಗೌರ್ಮೆಂಟ್ ಅಂಡರಾ? ಗೈಸ್, ಯಾರು ಪ್ರೈವೇಟ್ ಅಲ್ಲರೂ ಇರಲಿ ಗೌರ್ಮೆಂಟ್ ಅವ್ರು ಇರಲಿ, ಇದು ಮೇಂಟೈನ್ ಮಾಡೋದಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟ್ ಅವ್ರು ಮಾಡೋದು ಅದು ವೆರಿ ವೆರಿ ಗ್ರೇಟ್. ಸರ್ ನಮಸ್ಕಾರ ಸರ್, ನಿಮ್ಗೊಂದು ಸಲಾಮ್ ಸರ್. ಹಾಂ ನೋಡಿ, ಇದ್ರ ಬಗ್ಗೆನೇ ಕರ್ವಾಲದಲ್ಲಿ ಪೂರ್ತಿ ಇರೋದು. ಫ್ಲೈಯಿಂಗ್ ರಿಸಲ್ಟ್, ಇದನ್ನ ಹುಡ್ಕೊಂಡೇ ಹೋಗೋದು. ಇಡೀ ಪುಸ್ತಕವನ್ನು ಓದಿದ್ರೆ ನೀವು ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲಾಗಿ ಸಿಗುತ್ತೆ. ಸಕ್ಕತ್ತಾಗಿದೆ, ಓದಿ. ನಾವು ಸುಮ್ಮನೆ ಕತೆ ಹೇಳಿದ್ರೆ ನೀವು ಕೇಳ್ಕೊಂಡು ಸುಮ್ಮನೆ ಆಯ್ತೀರಾ? ಬುಕ್ ತಗೊಂಡು ಓದ್ರಿ ರೀ, ಓದ್ರಿ, ಚೆನ್ನಾಗಿದೆ. ಜನಗಳು ಅನ್ಕೋತೈತೆ ಓದಿರೋ ಒಂದು ಪುಸ್ತಕಕ್ಕೆ ಎಷ್ಟಾಡ್ತಾವ ನೀವು ಅಂತ. ಇದು ನಿಮ್ಮ ಅನಿಸಿಕೆ ಬರೆಯೋದೇನಪ್ಪ, ನೋಂದಣಿ ಪುಸ್ತಕ. ನಿಮ್ಗೇನು ಅನ್ನಿಸ್ತು ಏನೋ ಅದನ್ನು ಲೈನ್ಸ್ ಮುಖಾಂತರ ಅಥವಾ ಚೆನ್ನಾಗಿತ್ತು, ಈ ಥರ ಇತ್ತು, ಇಲ್ಲ ಏನಾದ್ರು ಮಾಡಬೇಕಾಯ್ತು, ಈ ಥರ ಬರಿಬೋದು. ಇಲ್ಲಿ ಅಕ್ಷಯ್ ಅವರು ಅವರ ಒಂದು ಕೈ ಚಳಕವನ್ನು ತೋರಿಸ್ತಾ ಇದ್ದಾರೆ, ಬರಿತಾ ಇದ್ದಾರೆ, ಬರೀಲಿ. ಇನ್ನೆಲ್ಲ ಇಲ್ಲಿ ಹೊರಗಡೆ ಎಲ್ಲ ಫೋಟೋಸು ಗೈಸ್, ಅವ್ರದ್ದು ದಿನಚರಿ. ಏನು ಕ್ಯೂಟಾಗೋರು ನೋಡಿ ಅವರು. ಈ ಮಲೆನಾಡಲ್ಲಿ ಹುಟ್ಟಿರೋರೆಲ್ಲ ಹಿಂಗೇನಪ್ಪ. ನೀವು ಕುವೆಂಪು ಅವ್ರ ಮನೆ ಕುಪ್ಪಳ್ಳಿಲಿ ಅಲ್ಲೋದ್ರೆ ಅವ್ರದ್ದು ಥೀಮಲ್ಲಿ ಸಕ್ಕದಾಗಿ ಮಾಡಿದ್ದಾರೆ. ಇಲ್ಲಿ ಇವ್ರ ಥೀಮಲ್ಲಿ ಮಾಡಿದ್ದಾರೆ ನೋಡಿ, ಲೆಜೆಂಡ್ರೀಸ್, ಕರ್ನಾಟಕ ಲೆಜೆಂಡ್ರೀಸ್. ಹಾಂ ನೋಡಿ, ಈ ಫೋಟೋನೇ ಅಲ್ಲಿ ಸ್ಟ್ಯಾಚು ಮಾಡಿರೋದು. ಇದೆ ಮಂತ್ರ ಮಾಂಗಲ್ಯ. ನಾನು ಅಲ್ಲೇ ಪೂರ್ತಿ ಡೀಟೇಲಾಗಿ ಅವಾಗ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಆಡಂಬರದ ಮದುವೆ ಇಲ್ಲ, ಆರಾಮಾಗಿ ಸಿಂಪಲಾಗಿ ಮದುವೆ ಆಗೋದು. ರೀಡಿಂಗ್ ರೂಮು ಇಲ್ಲಿ ಹಚ್ಕೊಡೋಕೆ ಕೂತ್ಕೊಂಡು ಪುಸ್ತಕಗಳನ್ನು ಓದ್ಬೋದು. ಬಟ್ ನಿಶಬ್ದ ಅಂತ ಹಾಕಿದ್ದಾರೆ. ಅಂದರೆ ಏನಕ್ಕೆ ಮಾಡಿದ್ದಾರೆ ಈ ಥರ ಅಂದರೆ ಸುತ್ತ ಪ್ರಕೃತಿ ಗಾಯ್ಸ್. ಪ್ರಕೃತಿ ಮಡಿದು ಕೂತ್ಕೊಂಡು ಓದೋದಿದೆಯಲ್ಲ, ಅದು ಹಲ್ಟಿ. ಪುಸ್ತಕಗಳನ್ನು ಪಡೆಯಲು ಕಚೇರಿಯಲ್ಲಿ ಓಕೆ 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 ಇಲ್ಲಿ ನೋಡಿ ಗಾಯ್ಸ್, ಇದು ಎಲ್ಲ ಬರೆದಿದ್ದಾರೆ ಏನೇನೋ ಇರ್ತೈತೆ ಅಂತ. ಅಣ್ಣನ ನೆನಪು, ಕಾಡಿನ ಪದಗಳು, ಕಾಡು ಮತ್ತು ಕ್ರೂರ,
ಬನ್ನಿ ನಾವೊಂದಷ್ಟು ಪುಸ್ತಕ ತೊಗೊಳೋದು ಬನ್ನಿ. 65 ಇರಬೇಕು. ಅಲ್ಲೋಗಿ ಹಾಕೊಳ್ಳೋದಲ್ಲ ಎಲ್ಲರೂ. ಸ್ಕ್ರೀನ್ ಕ್ಲಿಕ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಡಿಜಿಟಲೈಸೇಷನ್ ಎಲ್ಲೊಟ್ಟದು ಏನು? ಗುರುವಾರ ಸಂಜೆ 4 ಗಂಟೆ 8ನೇ ಸೆಪ್ಟೆಂಬರ್ 1938 ಹುಟ್ಟಿದ್ದು. 69 ವರ್ಷ ಆಗುತ್ತೆ. ಬನ್ನಿ, ಬಂದು ವೀಕ್ಷಿಸಿ ನೋಡಿ. ಇದಾಗಿತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ. ಇಲ್ಲಿ ಲೈನ್ಸ್ ನೋಡಿ. ಇಲ್ಲಿ ಪುಸ್ತಕ. ಇಷ್ಟು ಪುಸ್ತಕಗಳಿವೆ. ಅನ್ನೋದೇ ನೆನಪು. ನಾವು ಇದ್ರಲ್ಲಿ ಮಾಡಿದ್ರಲ್ಲ ಬೆಂಗಳೂರು ಲಾಲ್ಬಾಗಲ್ಲಿ, ಅಲ್ಲೊಂದು ಸ್ಟ್ಯಾಂಡ್ ಇದೆ. ಅಲ್ಲೂ ಚೆನ್ನಾಗಿ ಮಾಡಿದ್ವಿ. ಇನ್ನೊಂದು ನೆನಪು. ಅದು ಬರುತ್ತಾ ಚಿದಂಬರ ರಹಸ್ಯ? ಆನ್ಲೈನ್ ಇದೆಯಾ? ಇಲ್ಲ, ತರಿಸ್ಕೊಡ್ತೀವಿ. ನಂಬರ್ ಇದೆ, ಫೋನ್ ಮಾಡಿ ಕಳಿಸ್ಕೊಡ್ತೀವಿ. ಅದೇ ಅದು ಯಾವ ಥರ ಸರ್? ಇದು ಕಳಿಸ್ಕೊಡೋದಾ? ಹಾಂ, ಪೋಸ್ಟರ್ ಕಳಿಸ್ಕೊಡ್ತೀವಿ. ಅಲ್ಲೂ ಸಿಗುತ್ತೆ. ಅಲ್ಲ ಇವರು ಆದರೆ ಫುಲ್ ಇದಾಗಿ ಕಳಿಸ್ಕೊಡ್ತಾರಲ್ಲ. ಹೆಸರು ಅಕ್ಷಯ್ ಅಂತ ಹಾಕಿ. 451. ಏನ? ಮಾತನಾಡದೇ ಇರೋ ಒಂದು ಮೌನವೂ ಕೂಡ ಒಂದು ಮಾತು. ಖಾಲಿ ಹಾಳೆ ಕೂಡ ಸಂದೇಶವನ್ನು ನೀಡುತ್ತೆ ಅನ್ನೋ ಥರ ಇದು ಸಕ್ಕದ ಇದೆ. ಇದಾಗಿತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ. 2 ಪುಸ್ತಕಗಳನ್ನು ತಗೊಂಡಿದ್ದೀವಿ. ಅಣ್ಣನ ನೆನಪು, ಚಿದಂಬರ ರಹಸ್ಯ ಇಲ್ಲ, ಜುಗುರಿ ಕ್ರಾಸ್. 2 ಪುಸ್ತಕ ಫುಲ್ ರೀಡಿಂಗ್. ಕ್ಲೈಮೇಟ್ ಈಸ್ ಫುಲ್ ಸಪೋರ್ಟಿವ್. ಇನ್ನು ಇಲ್ಲಿ ಹೊರಗಡೆ ಗಾರ್ಡನ್ ಮಾಡಿದ್ದಾರೆ. ಫುಲ್ಲು ಫೋಟೋಸ್ ಗೀಟೋಸ್ ಏನೋ ತಕ್ಕೊಳ್ಳೋಕ್ಕೆ ಅದಕ್ಕೆ ಎಲ್ಲ ಡಿಸೈನಾಗಿ ಸಕ್ಕತ್ತಾಗಿದೆ. ನೋಡ್ಬೋದು ನೀವು. ಇನ್ನೇನು ನಾವು ಇಲ್ಲೇ ಗಾರ್ಡನಲ್ಲೇ ಇರ್ತೀವಲ್ಲ, ಮನೇಲಿ ತೋಟದಲ್ಲೆಲ್ಲ, ಅದಕ್ಕೋಸ್ಕರ ಇಲ್ಲೇನು ಹೋಗ್ತಾ ಇಲ್ಲ. ಇಲ್ಲಿ ನೋಡಿ ಇಲ್ಲೊಂದು ಚೆನ್ನಾಗಿದೆ. ಇದು ನೋಡಿ ಏನೋ ಮಾಡ್ತಾಯಿದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರು ಕೂತ್ಕೊಂಡು. ಫುಲ್ಲಿ ಗಾರ್ಡನ್ನು. ಫ್ಯಾಮಿಲೀಸ್ ಬರೋಕ್ಕೆ ಬೆಸ್ಟ್ ಸ್ಪಾಟು. ಆಮೇಲೆ ಎಲ್ಲ ಇಲ್ಲಿ ಆರಾಮಾಗಿ ಆ ಸೈಡ್ ಪಾರ್ಕಿಂಗ್ ಸಹ ಇದೆ, ಹೋಟೆಲ್ ಸಹ ಇದೆ. ಅಚ್ಚುಕಟ್ಟಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಬರೋಕ್ಕೆ ಒಳ್ಳೆ ಪ್ಲೇಸ್ ರೀ ಇದು. ಏನಂತೀರಾ? ಬೆಸ್ಟ್ ಪ್ಲೇಸು. ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಓದೋರ್ಗಂತೂ ಭಯಂಕರ ಪ್ಲೇಸ್ ಇದೆ. ಫುಲ್ಲು ಇದಿರುತ್ತೆ ನೋಡಿ, ಓದೋ ಇಂಟ್ರೆಸ್ಟ್ ಬೆಳೆಸ್ಕೊಂಡಿರ್ತಾರಲ್ಲ, ಆಸಕ್ತಿ ಇರೋರು ಅವ್ರಿಗಂತೂ ಸೈಕ್ ಪ್ಲೇಸು. ಬನ್ನಿ, ಪುಸ್ತಕಗಳನ್ನ ತಗೊಳ್ಳಿ, ಓದಿ, ಎಂಜಾಯ್ ಮಾಡಿ. ಮಲೆನಾಡಿನ ಬಗ್ಗೆ ಹಾಗೂ ಅವರ ದಿನಚರಿಗಳ ಬಗ್ಗೆ ತಿಳ್ಕೊಳ್ಳಿ, ಆನಂದಿಸಿ. ಮತ್ತೆ ಸಿಗ್ತಾರಣ. ಇದಾಗಿತ್ತು ಈ ದಿನದ ಸುದ್ದಿ. ಮತ್ತೆ ಸಿಗ್ತಾರಣ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.